ನೋಡಿ ಏನೇನ್ ಕಲಿಬೇಕು ಎಲ್ಲ ಕಲ್ತಿದ್ದಾಯ್ತು. ಎಲ್ಲ ಕಲ್ತಿದ್ದಾಯ್ತು ನೋಡಿ. ಪ್ಯಾಂಟ್ ಟಿ ಶರ್ಟ್ ಹಾಕಂತೀರಿ? ಟಿ ಶರ್ಟ್ ಹಾಕೊಂಡೇವಲ್ಲ, ಆಟ ಆಡಂಗ ಹಾಕೊಂಡೇವು. ನಾವು ಅನ್ಕೊಂಡಿದ್ವಿ ಬರೀ ಸೀರೆ ಉಟ್ಕೊಂತಾರ ಮಲ್ಲಮ್ಮ, ಒಂದ್ ವೇಳೆ ಡ್ರೆಸ್ ಪ್ಯಾಂಟ್ ಗಿಂಟ್ ಹಾಕಿ ಹೋಗಂದ್ರೆ ಹಾಕ್ಯಂತಾರಲ್ಲ ಅನ್ಕೊಂಡಿದ್ವಿ. ನೀವು ಹಾಕೊಂಡೇವ್ ಮತ್ತಾರ ಹಾಕೊಳಿಕಂದ್ರ ಆಟ ಆಡ್ಲಕ್ ಆಗ್ತಿದ್ದಿಲ್ಲ. ಸೀರೆ ಮ್ಯಾಗ ಎಲ್ಲಿ ಆಟ ಆಡ್ತಿದ್ರಿ? ಆ ಹಗ್ಗದಾಗ ಹೋಗೋದು, ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋದು, ಸೀರೆ ಒಳಗೆ ಆಗ್ತಿತ್ರೆ ಆಗ್ತಿದ್ದಿಲ್ಲ. ಅದು ಅನುಕೂಲ ಆಯ್ತು ನಮ್ಗೆ. ಹೊರಗೆ ಬಂದ್ಮೇಲೆ ಕೂಡ ಅಲ್ಲೇ ಹಾಕ್ಯಣಿನ್ ಬಿಡು, ಅಲ್ಲಿ ಹಾಕ್ಯಣಿನ್ ಜನ ಎಲ್ಲ ನೋಡ್ಬಿಟ್ರ ಇನ್ಮೇಲೆ ಕೂಡ ಹಾಕ್ಯಬೇಕಂತ ಏ ಬ್ಯಾಡ್ರಿ ಹಾಕೊಳ್ಳೋದು ಬೇಡ ಹೊರಗಡೆ. ಹೋಗಿದ್ವಲ್ಲ ಹೊರಗೆ, ಅಲ್ಲೇ ಜನ ಬಂದ್ರು. ನೀವೇನಾರ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡ್ರೆ ಹೆಂಗೆ ಯೋಚನೆ ಮಾಡಿ ನಗ್ತಿದ್ರು. ಮಲ್ಲಮ್ಮ ಅಲ್ಲಿನ ಹಾಕೊಂಡಾಳ, ಇಲ್ಲಿನ ಬಂದು ಹೊರಗಡೆ ಹಾಕೊಂಡಾಳ ಅಂತ ನಗ್ತಿದ್ರು. ಅಲ್ಲ ಸಾಕು ಅಲ್ಲೇ ಹಾಕೊಂಡಿದ್ದು, ಅಲ್ಲೇ ಸಾಕು ಎಲ್ಲ ಎಂಜಾಯ್ ಮಾಡಿ. ಅಲ್ಲೇ ಹಾಕೊಂಡು ಎಂಜಾಯ್ ಮಾಡಿ ನಾವು ಹಂಗಿರೋದು ಮಾಮೂಲಿ ಅಷ್ಟೇ. ಒಳ್ಳೇದಲ್ಲ. ಮತ್ತೆ ಅಲ್ಲಿಂದ ಬಂದು ಮತ್ತೆ ಚೇಂಜ್ ಮಾಡೋದು ಬೇಡ ಅಂದ್ರೆ ಗೊತ್ತು. ಹಂಗಿರ್ಬೇಕು, ಯಾವ ಟೈಮಲ್ಲಿ ಏನು ಮಾತಾಡ್ಬೇಕು, ಯಾರ ಹತ್ರ ಹೆಂಗಿರ್ಬೇಕು, ಹೆಂಗೆ ನಡ್ಕೋಬೇಕು. ಹಂಗೆ ನಡ್ಕೋಬೇಕು. ಅದೇ ಒಂದು ನಮ್ಮ ಹಳ್ಳಿ ಪದ್ಧತಿ. ಸುಮ್ಮನೆ ಮಾತಾಡಕ್ ಹೋಗಲ್ಲ. ಹೌದೌದು. ಬಿಗ್ ಬಾಸ್ ಮನೆಗೆ ಅಂತ ಬಂದಾಗ ಕೆಲವೊಂದ್ರು ಇವ್ರನ್ನ ಇಷ್ಟಪಡ್ತಾರ, ಅವ್ರನ್ನ ಇಷ್ಟಪಡ್ತಾರ, ಅವ್ರ ಜಾಸ್ತಿ ಜೊತೆಗೆ ಇವ್ರ ಜೊತೆಗೆ ಮಾತಾಡ್ತಾರ, ಇವ್ರ ಗುಸುಗುಸು ಮಾತಾಡ್ತಾರ, ಅವ್ರ ಬಗ್ಗೆ ಏನೇನು ಮಾತಾಡ್ತಾರ ಅಂತ ಇರ್ತಾವಲ್ಲ. ಅವೆಲ್ಲ ನಾವು ತಲೆಗೆ ಹಾಕೋತಿದ್ದಿಲ್ಲ. ಯಾರು ಏನ್ ಯಾಕೆ ಮಾತಾಡಲಕ್ಕತ್ತ ನಾವು ಇವೆಲ್ಲ ತಲೆಗೆ ಹಾಕೋತೀವಿ. ಇಲ್ಲ ಇಲ್ಲ ಇಲ್ಲ, ನಾವು ಅಂತವೆಲ್ಲ ತಲೆಗೆ ಹಾಕೊಂಡಿಲ್ಲ. ಬಂದು ಹೇಳೋದು ನೋಡ್ರಿ ಅವ್ರು ಹೆಂಗ್ ಮಾಡ್ತಾರೆ ಇಬ್ರು, ಇವ್ರು ನೋಡಿ ಇವ್ರಿಬ್ರು ಹೆಂಗ್ ಮಾಡ್ತಾರ ಅಂತ ಹೇಳ್ತಿದ್ರು. ಇಲ್ಲ ಇಲ್ಲ, ನಮ್ಮ ಮುಂದೆ ಯಾರು ಹೇಳ್ತಿದ್ದಿಲ್ಲ. ಈ ಅಮ್ಮ ಸಹಿಸ್ಕೊಳ್ಳಲ್ಲ ಅಂತ ನಮ್ಮ ಮುಂದೆ ಯಾರು ಹೇಳ್ತಿದ್ರು. ಯಾವ ಕರೆ ಅಂತ ನೀವಂತ ಯಾರೇನ್ ಬೈತ್ತಲ್ಲಿ ಮಲ್ಲಮ್ಮ ಏನನ್ ಬೈದ್ ಬಿಡ್ತಾರ, ಏನಾರ ಆ ತರ ಈ ತರ ಮಾತಾಡ್ಬಿಡೋದು ಅಂತ ಯಾರನ್ನ ಭಯ ಪಡ್ತಿದ್ರ ಅಲ್ಲಿ? ಭಯಪ್ಪ ಭಯ ಅಲ್ಲಿ ಯಾರು ಭಯ ಪಡ್ತಾರೆ? ಯಾರು ಕೂಡ ರೀ ಯಾವ್ದೋ ಒಂದು ವಿಚಾರ ಬಂತು, ಏನೋ ನೀವು ಸ್ವಲ್ಪ ಜಗಳಾಡಕಂತ ಹೋದ್ರೆ ಬಟ್ ಆಗಿಲ್ಲ, ಎಲ್ಲರೂ ಇಲ್ಲ 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 ಅನ್ನೋ ತರ. ಹಾ ಹೌದು, ಯಾರು ಕೂಡ ಹೋದ್ರಿ ಜಾಸ್ತಿ ಇರ್ಬೇಕಲ್ಲ. ನನಗೆ ನೆನಪಾಗ್ತಿಲ್ಲ ಬೇಗ, ಬಟ್ ಆದ್ರೆ ಎಲ್ಲ ಒಂದ್ ಕಡೆ ಸೈಲೆಂಟ್ ಸ್ವಲ್ಪ ಮಾತಾಡ್ತಿರ್ಲಿಲ್ಲ ಅನ್ನೋದಿತ್ತು. ಆಮೇಲೆ ಎಲ್ಲ ಒಂದ್ ಕಡೆ ನಿಮ್ಗೂ ಕೂಡ ಅದೇ ಗಿಲ್ಲಿ ಕೂಡ ಜಗಳ ಆಡಿದೆ ಅಲ್ಲ? ಅದೇ ಅನ್ಸುತ್ತೆ. ಹಾ ಅದೇ ಗಿಲ್ಲಿ ಕೂಡನೇ ಕಾಮಿಡಿ ಅಲ್ಲ ರೀ. ಇಲ್ಲ ಹೊಡೆಂಗದ್ದಿದ್ದಿಲ್ಲ, ಹೊಡೆಂಗೆ ಸಿಟ್ಟು ಬಂದಿತ್ತ ಅವನಿಗೆ. ಅದೇ ರೀ ಒಂದು ನಾನು ಇಲ್ಲ ಧ್ರುವಂತನ ಬಗ್ಗೆ ಮಾತಾಡ್ದ. ಮಲ್ಲಮ್ಮ ಬೇಡ ಬೇಡ ಅಂದ್ರು ಮಲ್ಲಮ್ಮನ ಸುತ್ತನೇ ಸುತ್ತರಿತಾನ ಅಂತಂದ್ರು. ಇದು ಸುಳ್ಳೆ. ಹಾ ಅಂದ ಹಿಂಗನ್ನ ನಂಗೆ ಸಿಟ್ಟು ಬತ್ತು. ನಾ ಯಾವಾಗ ಹೇಳಿ ನಿನ್ಗೆ ಬೇಡ ಬೇಡ ಅಂದ್ರೆ ನನ್ನ ಸುತ್ತನೇ ಸುತ್ತರಿತಾನೆ ದುರಂತ ಅಂತ ನಾನು ಯಾವಾಗ ಹೇಳಿನಿ ಅಂತ ಅವ್ನು ಕೂಡ ಜಗಳ ಮಾಡಿದೆ. ಬೈದೆ ಅಲ್ಲ ಇಂದ ಜೋರ್ ಜೋರ್ ಬಾಡ್ಬೇಕ ನಿಂದು ನನಗೆ ಮಾತಾಡಕ್ ಬಿಡಮ್ಮ, ನನಗೆ ಮಾತಾಡಕ್ ಬಿಡು, ನೀನು ಮಾತಾಡ್ರಿ ಏನು ಇದು ಕೇಳು ಅಂತ ಸ್ವಲ್ಪ ಭಯ ಆಯ್ತು ನನಗೆ. ಆಟಾದ್ರೆ ಅವೇನು ಹಚ್ಕೊಳ್ಳಿಲ್ಲ. ಹಂಗೆ ಜಗಳ ಕಟ್ಟ ಹಂಗೆ ಮಾತಾಡ್ದ. ಸಿಟ್ಟಾಗ್ಲಿಲ್ಲ. ಹಾ ಜಗ್ಗೆ ಮಾತಾಡ್ತಾನೆ, ನಿಂದ್ರಂಗಿಲ್ಲ. ನಿದ್ದೆ ತಾನ ಅದು ಹಂಗೆ ಅನ್ನೋದು ಅನ್ನೋದು. ಮಕ್ಕಳ ಸಂಖ್ಯೆ ಹಿಂಗೆ ಎದ್ದು ಹಿಂಗೆ ಮಾಡವ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಹಿಂಗೆ ಎತ್ತರ ಇತ್ತಲ್ಲ ನಿದ್ದೆ ಹತ್ತಲಿ. ಅವ್ರದ್ದು ಒಂದು ಸ್ವಲ್ಪ ತೆಳಕಿತ್ತು, ನಮ್ದು ಒಂದು ಸ್ವಲ್ಪ 3 ಬೆಡ್ಗಳು ಮ್ಯಾಕಿದ್ದು. ಇನ್ನು ಮಕ್ಕೊಂಡಿಲ್ಲ ಅಂತ ಹಿಂಗೆ ಮಾಡ ಅಲ್ಲಿ ಇನ್ನೂ ಮಕ್ಕೊಂಡಿಲ್ಲ ಮಾಡ ಅವ್ ಮಲ್ಲಿ ಅನ್ನೋ ನಾ ಗಿಲ್ಲಿ ಅನ್ನೋ. ಗಿಲ್ಲಿ ಮಲ್ಲಿ ಚೆನ್ನಾಗಿತ್ತಲ್ಲ ಹೆಸರು ಕರೆಯಕ. ಸೆಟ್ ಆಗಿಬಿಟ್ಟು ಕಾಮಿಡಿ ತರ. ಗಿಲ್ಲಿ ಮಾತು ತುಂಬಾ ಜಾಸ್ತಿ ಜನ ಇಷ್ಟಪಡ್ತಾರ. ಹೌದೌದು. ಎಲ್ಲ ಜನ ಇಷ್ಟ ಆಗ್ತಿತ್ತು. ಅಯ್ಯ ಇಲ್ಲ ರೀ, ಮಾತಾಡಿದ್ರೆ ಚಂದ. ಕಷ್ಟ ಅಂದ್ರೂ ಎಲ್ಲರೂ ಕೂಡ ಕಾಮಿಡಿ ಚೆನ್ನಾಗಿರ್ತಿದ್ದ ಕೂಡ. ಅವ್ನಿಗೆ ಮಾತಾಡಿ ಸುಮ್ಮನೆ ಕುಂದ್ರದ ಆಗ್ತಿದ್ದಿಲ್ಲ. ಅವನಿಗೆ ಏನೋ ಒಂದು ಏನೋ ಒಂದು ಮಾತಾಡ್ಬೇಕು ಅವನಿಗೆ. ಹಂಗ ಅವ ಮನುಷ್ಯ. ಈಗ ಹೊಸಬರು ಬಂದ್ರಲ್ಲ ಅವ್ರ ಬಗ್ಗೆ ಹೆಂಗೆ? ಹೊಸಬ್ರು ಅವರು ಮಾಡ್ತಾರ. ಅವ್ರು ಜಾಸ್ತಿ ಇವ್ನಂಗೆ ಮಾತಾಡಲ್ಲ. ಜಾತ್ರೆ ಅವ್ರು ಶಿವರಾಜನ ಹಂಗೆ ಅಷ್ಟು ಕಟ್ಟೆ ಮಾತಾಡಲ್ಲ. ಶಿವರಾಜ್
ಕಮ್ಮಿ ನಿಮ್ಮ ತಕ್ಕ ಕೂಡ ಇಲ್ಲ ಮಾತಾಡ್ತಿದ್ದ ನಮ್ಮ ಕೂಡ ಚೆನ್ನಾಗಿ ಮಾತಾಡ್ತಿದ್ದ. ಮಾತಾಡ್ತಿದ್ದ, ಕರ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ ಅವನು ಕೈ ಹಿಡ್ಕೊಂಡು. ಅವನು ಸೂಪರ್. ಈ ಸೂರಜ್ ಬಂದಾಗ ಬಿಗ್ ಬಾಸ್ ಹೇಳ್ತಾರೆ, ಈ ಬಿಗ್ ಬಾಸ್ ಮನೆಗೆ ಯಾರು ತುಂಬಾ ಚೆನ್ನಾಗಿದಾರ ಅವ್ರ ತಕ ಹೋಗಿ ಅದೇನೋ ಹೂವ ಹಾಕ್ರಿ ಅಂತ ಕೊಡ್ರಿ ಅಂತಾನೆ ಹೇಳ್ತಾರೆ. ಕೊಟ್ಟಾಗ ಅಲ್ಲೆಲ್ಲ ಏನ್ ಮಾತಾಡ್ಕೊಂಡ್ರು? ನಕ್ಕರು ಅವರು ಹೂವು ಹಾಕಿಗೆ ಕೊಟ್ಟ ತಂದು. ಅನ್ಕೊಂಡಿದ್ರ ಅವ್ರಿಗೆ ಕೊಡ್ತಾರಂತ? ಯಾರು ಸೂರಜ್ ಅವ್ರಿಗೆ ಕೊಡ್ತಾನ ಅಂತ ಹಂಗೇನು ಅನ್ಕೊಂಡಿದ್ದಿಲ್ಲ ನಾವು. ಅವಿನ ಪರಿಚಯನೇ ಇಲ್ಲ, ಅವಾಗ ಬಂದ ಆಕಿಗೆ ಅವನಿಗೇನು ಪರಿಚಯನೇ ಇಲ್ಲ. ಮೊದಲು ಎತ್ತೇನು ಮಾಡಿದ ಹೊರಗಡೆ ಕೊಟ್ಟಾದ್ಮೇಲೆ ಮುಂದಕ್ಕೆ ಎಲ್ಲ ಬಂತಲ್ಲ ಜನಗಳು. ಅವ್ರಿಬ್ರು ಚೆನ್ನಾಗಿದ್ರ? ಅವ್ರಿಬ್ರೆ ಚೆನ್ನಾಗಿದ್ರ ಜಾಸ್ತಿ ಏನಾದ್ರು? ಚೆನ್ನಾಗಿ ಆಗಿದ್ರು. ಮಾತಾಡ್ಕೊತ ಯಾಕಡೆ ಹೋದ್ರು ಒತ್ತಟಿ ಮಾತಾಡ್ತಿದ್ರು ಅವರು. ಮಾತಾಡ್ತಿದ್ರು. ಯಾಕಂದ್ರೆ ಹಿಂಗ ಆದಾಗ ಬಿಗ್ ಬಾಸ್ ಮನೆ ಜಲ್ದಿ ಸುದ್ದಿ ಏನಂದ್ರೆ ಇವರಿಬ್ರು ಲವ್ ಮಾಡ್ತಿದಾರ, ಇವರಿಬ್ರಿಗೆ ಇಷ್ಟ ಅವ್ರು ಮಾತಾಡ್ತಿದ್ರ ಬಿಗ್ ಬಾಸ್ ಮನೆಗೆ? ಬಿಗ್ ಬಾಸ್ ಮನೆಗೆ ಸೂರಜ್ ಬಗ್ಗೆ ಅವ್ರ ಬಗ್ಗೆ ಏನಾದ್ರು? ಅದೇ ಊರು ಒತ್ತಟೆ ಹೋತಾರ ಇಷ್ಟ ಹಿಂಗ ಅಂತಿದ್ರು. ಅದೆಲ್ಲ ನಮ್ಗೆ ಗೊತ್ತೇ ಇದ್ದಿಲ್ಲ. ಬಿಗ್ ಬಾಸ್ ಹೇಳಿದಾಗ ಗೊತ್ತು. ಮನಿ ಹತ್ಕೊಂಡು ಬೆಂಕಿ ಹತ್ತಿ ಉರಿತದ, ನೀವು ಅಲ್ಲಿ ಟೆರೆಸ್ ಮೇಲೆ ಹೋಗಿ ಕೂತಿದ್ರಿ. ಹಂಗೆ ಹೇಳಿದ್ರು ಅವರು. ಅಷ್ಟೊತ್ತ ನಮ್ಗೇನು ಗೊತ್ತೇ ಇಲ್ಲ. ನಾವು ಇಲ್ಲಿ ಒಳಗೆ ಒಂದು ಜಗಳ ನಡೆದಿತ್ತಲ್ಲ, ನಾವು ಇಲ್ಲಿ ಒಳಗಡೆ ಇದ್ದೆವು. ನೀವು ನೋಡ್ರಿ ಹಿಂಗ್ ಮಾಡ್ಕತಿ ಹಿಂಗ್ ಮಾಡ್ಕತಿ ಅಂಜ ಎಷ್ಟು ಚಂದ ಹೇಳ್ತಾರ ಅವ್ರು. ನಮೂನೆ ಬರ್ತಾವ್ರು ಹೇಳೋದಕ್ಕ. ಇಲ್ಲ ಇಲ್ಲ ಏನ ಶಿವರಾಜ್ ಆಕ್ಲೆ ಹಿಡಿ ಆಕ್ಲೆ ಹಿಡಿ ಸುದೀಪ್ ಸರ್ ಆಕ್ಲೆ ಬ್ಯಾಡ್ರಿ 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 ಅನ್ನೋ. ಸುದೀಪ್ ಅವ್ರು ಫುಲ್ ಜೋರ್ ಮಾಡೋದಲ್ಲ. ಭಾನುವಾರ ಫುಲ್ ನಾವಂತೂ ಎಲ್ಲ ಜನ ಎಲ್ಲ ಅದಕ್ಕೆ ಕಾಯೋದು. ಈ ವಾರ ಯಾರಿಗೆ ಕ್ಲಾಸ್ ಅಂತಾರೆ, ಈ ವಾರ ಮಲ್ಲಮ್ಮ ಸುದೀಪ್ ಅವ್ರ ಹತ್ರ ಹೆಂಗ್ ಮಾತಾಡ್ತಾರೆ. ತುಂಬಾ ಜನ ಎಲ್ಲ ಕಾಯ್ತಿದ್ರು. ಯಾಕಂದ್ರೆ ನಿಮ್ ಭಾಷೆ ಇನ್ನೊಂದು ರಕ್ಷಿತ, ಅವಳಿಗೆ ಕೂಡ ಅಷ್ಟೇ. ಅವಳಿಗೆ ಸ್ವಲ್ಪ ಕನ್ನಡ ಕಮ್ಮಿ ಅಲ್ಲ. ಅವಳಿಗೆ ಏನ್ ಮಾತಾಡುತ್ತೋ ಹೆಂಗ್ ಮಾತಾಡ್ತಾರ ಕಾಯವ್ರಲ್ಲ ಕೂತ್ಕೊಂಡು ಊಟ ಉಣ್ಬೇಕು ಅನಿಸ್ತಿದ್ದಿಲ್ಲ. ಮೊದಲು ಅದು ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.